ಜಗತ್ತಿನ ಹಿತ ಸಾಧನೆಗಾಗಿ ನಾನು ಎಲ್ಲ ತ್ಯಾಗಕ್ಕೂ ಸಿದ್ಧನಾಗಿದ್ದೀನಿ. ಕೆಪಿಟಿಸಿಎಲ್ ನನ್ನ ಕುಟುಂಬಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ಯಾಕಂದ್ರೆ ಇದೇ ಕನ್ನಡ ಸಂಘದ ವೇದಿಕೆ ಕುವೆಂಪು ಅಂತವ್ರಿಗೆ, ದೇ ಜವರೇಗೌಡ ಅಂತವ್ರಿಗೆ, ದೊಡ್ಡ ದೊಡ್ಡ ಯಾವ ರಂಗಭೂಮಿ ಸಾಹಿತ್ಯ ಕ್ಷೇತ್ರದಲ್ಲಿ ದಿಗ್ಗಜರಾಗಿದ್ದಾರಂಥವ್ರನ್ನೆಲ್ಲ ಕರೆದು ಇಲ್ಲಿ ಗೌರವಿಸಿರುವಂಥದ್ದು ಮತ್ತು ಈ ವೇದಿಕೆಯಿಂದ ಸಾಕಷ್ಟು ಪ್ರತಿಭೆಗಳು ಬೆಳಕಕ್ಕೆ ಬಂದಿರುವಂಥದ್ದು. ಅಂಥದ್ರಲ್ಲಿ ನಾನು ಕೂಡ ಒಬ್ಬ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಕುಮಾರಸ್ವಾಮಿ ಅವರು HRDಗೆ ನನ್ನನ್ನು ರಂಗಭೂಮಿ ಮತ್ತು ಆಡಳಿತ ಕನ್ನಡಕ್ಕೆ ಪಾಠ ಮಾಡೋದಕ್ಕೆ ಹೆಚ್ಚಿನ ಅವಕಾಶ ಕೊಡ್ತಾ ಇದ್ರು. ಇಲ್ಲೇ ನಾವು ತರಗತಿಗಳನ್ನು ಮಾಡ್ತಾ ಇದ್ವಿ ಇದೇ ಕ್ಯಾಂಪಸ್ಸಲ್ಲಿ. ಅದು ವಿಶೇಷವಾಗಿ ಪಠ್ಯಕ್ರಮವನ್ನು ನಾನೇ ರೂಪಿಸಿ ಮಾಡಿದ್ರಿಂದ ಇವತ್ತಿನವರೆಗೂ ಅದು ವಿದ್ಯುತ್ ಅಪಘಾತ ತಡೆಗಟ್ಟೋದಕ್ಕೆ ಮತ್ತು ನಾಯಕತ್ವಕ್ಕೆ ಪುಸ್ತಕವನ್ನು ಬರೆಯೋದಕ್ಕೆ ಮತ್ತು ಮುಖ್ಯಮಂತ್ರಿಗಳು ಇದನ್ನು ಬಿಡುಗಡೆ ಮಾಡೋದಕ್ಕೆ ವೇದಿಕೆ ಮಾಡಿಕೊಟ್ಟಿದ್ದು, ನಾನು ಒಬ್ಬ ಸಾಹಿತಿ ಅಂತ ಗುರುತಿಸ್ಕೊಳ್ಳೋದಕ್ಕೆ, ನನ್ನಲ್ಲೂ ಒಂದಷ್ಟು ಪ್ರತಿಭೆ ಇದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ವೇದಿಕೆ ಕೊಟ್ಟಿದ್ದು ಕೆಪಿಟಿಸಿಎಲ್. ಹಾಗಾಗಿ ನನಗೆ ಎಲ್ಲ ಸಿಬ್ಬಂದಿಗಳು, ಎಲ್ಲ ನೌಕರರು ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿದ ಪರಿಣಾಮವಾಗಿ ಜ್ಯೋತಿ ಬೆಳಗುತ್ತಿದ್ದೆಗೆ ಅಭಿನಂದನೆ ಪ್ರಾಧಿಕಾರದಿಂದ ಬಂತು. 2000 ಸೂಚಿಸ್ತಾ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ಮುಂದುವರಿಲಿ. ಇದೇ ರೀತಿ ಸಮಾರಂಭಗಳು ಹೆಚ್ಚಾಗಿ ಪ್ರಭು, ಜಗತ್ತಿನ ಹಿತ ಸಾಧನೆಗಾಗಿ ನಾನು ಎಲ್ಲ ತ್ಯಾಗಕ್ಕೂ ಸಿದ್ಧನಾಗಿದ್ದೀನಿ.